ಹಲೋ ನಮಸ್ಕಾರ, ವೆಲ್ಕಮ್ ಟು ದಿಲ್ ತಡ್ಕ. ಇವತ್ತು ನಾನು ನಿಮ್ಮ ಜೊತೆ ಒಂದು ಸೂಪರ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದು ಸೂಪರ್ ಟೇಸ್ಟಿ ಹಾಗೂ ಸೂಪರ್ ಹೆಲ್ದಿ ಕೂಡ. ಹೌದು, ಅದೇ ಓಟ್ಸ್ ಬಿಸಿಬೇಳೆ ಬಾತ್. ಇದಕ್ಕೆ ಬೇಕಿರುವ ಪದಾರ್ಥಗಳು 2 ಕಪ್ ಓಟ್ಸ್, 1 ಕಪ್ನಷ್ಟು ಹೆಚ್ಚಿದ ಕ್ಯಾರೆಟ್, 1 ಕಪ್ನಷ್ಟು ಹೆಚ್ಚಿದ ಬೀನ್ಸ್, ಅರ್ಧ ಕಪ್ಪು ಹಸಿ ಬಟಾಣಿ, ಹೆಚ್ಚಿದ ದಪ್ಪ ಮೆಣಸಿನಕಾಯಿ 1, ಹೆಚ್ಚಿದ ಟೊಮ್ಯಾಟೊ 1 ದಪ್ಪನೆ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, 2 ಚಮಚ ಬಿಸಿಬೇಳೆ ಬಾತ್ ಪುಡಿ ಹಾಗೂ 2 ರಿಂದ 3 ಚಮಚ ಬೆಲ್ಲದ ಪುಡಿ. ಒಂದು ಕಪ್ ತೊಗರಿಬೇಳೆನ ಚೆನ್ನಾಗಿ ನೀರಲ್ಲಿ 1-2 ಸರಿ ತೊಳ್ಕೊಳ್ಳೋಣ. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಕೆಲವು ಟಿಪ್ಸ್ ಹಾಗೂ ಟ್ರಿಕ್ಸನ್ನು ಶೇರ್ ಮಾಡಿದ್ದೀನಿ. ನೀವು ಅದಕ್ಕೆ ಈ ವಿಡಿಯೋನ ಕಡೆಯವರೆಗೂ ನೋಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. 1 ಕಪ್ ತೊಗರಿಬೇಳೆಗೆ 3 ಕಪ್ ಅನ್ನಷ್ಟು ನೀರು ಹಾಕಿ ಅದಕ್ಕೆ 1 ಚಮಚ ಅರಿಶಿನ ಹಾಗೂ 1 ಚಮಚ ಎಣ್ಣೆ ಹಾಕ್ಕೊಂಡು ಅದನ್ನು ಕುಕ್ಕರಲ್ಲಿ 3 ಸೀಟಿ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಕುಕ್ಕರ್ದು ಪ್ರೆಷರ್ ಎಲ್ಲ ಹೋಗಿದೆ. ಬೇಳೆ ಚೆನ್ನಾಗಿ ನುಣ್ಣದಾಗಿ ಬೆಂದಿದೆ. ಒಂದು ಕಡಿಗೋಲ್ನಲ್ಲಿ ಹೀಗೆ ಚೆನ್ನಾಗಿ ಬೇಳೆನ ಕಡ್ಕೊಳ್ಳೋಣ. ಒಂದು ಬಾಣಲೆನ ಸ್ಟವ್ ಮೇಲೆ ಇಟ್ಟು ಅದು ಕಾದ್ಮೇಲೆ 3 ಚಮಚ ಎಣ್ಣೆ ಹಾಕೊಳ್ಳೋಣ. ಆದ್ಮೇಲೆ ಅದಕ್ಕೆ 2 ಚಮಚದಷ್ಟು ಸಾಸಿವೆ, ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ್ಮೇಲೆ ಅದಕ್ಕೆ 1/4 ಚಮಚ ಹಿಂಗು, 1 ಚಮಚ ಅರಿಶಿನ ಪುಡಿ ಹಾಗೂ ಹೆಚ್ಚಿಟ್ಟುಕೊಂಡ ತರಕಾರಿನ ಹಾಕೊಳ್ಳೋಣ. 1 ಕಪ್ ಕ್ಯಾರೆಟ್, 1 ಕಪ್ ಹುರುಳಿಕಾಯಿ, ಅರ್ಧ ಕಪ್ನಷ್ಟು ಹಸಿ ಬಟಾಣಿ, 1 ಹೆಚ್ಚಿದ ದಪ್ಪ ಮೆಣಸಿನಕಾಯಿ, 1 ಹೆಚ್ಚಿದ ಟೊಮ್ಯಾಟೊ, ಇವೆಲ್ಲನ ಬಾಣಲೆನಲ್ಲಿ ಹಾಕೊಳ್ಳೋಣ. ನಾಲ್ಕರಿಂದ 5 ನಿಮಿಷ ಹೀಗೆ ಚೆನ್ನಾಗಿ ಹುರ್ಕೊಳ್ಳೋಣ. 2 ಚಮಚದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಗ ತರಕಾರಿ ಬೇಗ ಬೇಯುತ್ತೆ. ಆದರೆ ತರಕಾರಿನ ಪೂರ್ತಿ ಮೆತ್ತಗಾಗೋ ಹಾಗೆ ಬೇಯಿಸ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಅದು ಮುಕ್ಕಾಲು ಬೆಂದರೆ ಸಾಕು. ನಿಮಗೆ ತರಕಾರಿ ಕ್ರಿಸ್ಪಿಯಾಗಿ ಇಷ್ಟ ಇದೆ ಅಂತ ಅನಿಸಿದ್ರೆ ಉಪ್ಪನ್ನ ಕಡೆಯಲ್ಲಿ ಹಾಕ್ಕೊಳ್ಳಿ. ಮೊದಲೇ ಹಾಕೊಂಡ್ಬಿಟ್ರೆ ತರಕಾರಿ ಎಲ್ಲ ತುಂಬ ಬೆಂದಾಗೋಗುತ್ತೆ. ಇದಕ್ಕೆ 2 ಕಪ್ ಓಟ್ಸ್ ಹಾಕ್ಕೊಂಡು ಸಣ್ಣ ಅಥವಾ ಮೀಡಿಯಂ ಉರಿನಲ್ಲಿ ಹೀಗೆ ಹುರ್ಕೊಳ್ಳಿ. ಹೀಗೆ ಒಂದು 2 ರಿಂದ 3 ನಿಮಿಷ ಹುರಿದ ಮೇಲೆ ಅದಕ್ಕೆ 1 ಸ್ಪೂನ್ ಬಿಸಿಬೇಳೆ ಬಾತ್ ಪುಡಿ ಹಾಗೂ 1 ಚಮಚ ಅಚ್ಚಮೆಣಸಿನ ಪುಡಿ ಹಾಕಿ ಮತ್ತೆ ಹುರ್ಕೊಳ್ಳಿ. ಬಿಸಿಬೇಳೆ ಬಾತ್ ಪುಡಿಯ ಘಮ ಬರುತ್ತೆ. ಆಮೇಲೆ ಇದಕ್ಕೆ 1 ಸ್ಪೂನ್ನಷ್ಟು ಬೆಲ್ಲದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಬೇಯಿಸಿಟ್ಕೊಂಡಿರೋ ತೊಗರಿ ಬೇಳೆನ ಹಾಕ್ಕೊಳ್ಬೇಕು. ಚೆನ್ನಾಗಿ ಹೊಂದ್ಕೊಳ್ಬೇಕು ಹಾಗೂ ಗಂಟು ಕಟ್ಟಬಾರ್ದು. ಇದನ್ನ ಕುದಿಯೋದಕ್ಕೆ ಬಿಡೋಣ ಹಾಗೂ ಆಗಾಗ ಕೈ ಆಡಿಸ್ತಾ ಇರಬೇಕು, ಇಲ್ದಿದ್ರೆ ತಳ ಸೀಯುತ್ತೆ. ತರಕಾರಿ ಎಲ್ಲ ಮಸಾಲೆ ಪದಾರ್ಥನ ಹೀರ್ಕೊಂಡು ಸಖತ್ ಟೇಸ್ಟಿಯಾಗಿ ಆಗುತ್ತೆ.
2 ಚಮಚದಷ್ಟು ಉಪ್ಪನ್ನು ಹಾಕೊಳ್ಳೋಣ. ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾವು ಮೊದಲೇ ನೀರಲ್ಲಿ ನೆನೆಸಿಟ್ಕೊಂಡಿರೋಣ. ಅದರ ರಸನ ನಾವು ಇಲ್ಲಿ ಕಿವುಚಿ ಇದಕ್ಕೆ ಹಾಕೊಳ್ಳೋಣ. ಈ ಬಿಸಿಬೇಳೆ ಬಾತ್ಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಗೂ ಸಿಹಿ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಹುಣಸೆ ಹಣ್ಣು ರಸ ಮತ್ತು ಬೆಲ್ಲನ ಮತ್ತೆ ಹಾಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಬಣ್ಣ ಎಷ್ಟು ಚೆನ್ನಾಗಿ ಬದಲಾಗ್ತಾ ಇದೆ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಟೇಸ್ಟಿಯಾಗಿದೆ ಅಂತ ಅನ್ನಿಸ್ತಿದೆ ಅಲ್ವಾ. ಇಲ್ಲಿ ಓಟ್ಸ್ ನೀರನ್ನೆಲ್ಲ ಹೀರ್ಕೊಂಡು ಗಟ್ಟಿಯಾಗುತ್ತೆ. ಆಗ 2 ಕಪ್ನಷ್ಟು ನೀರನ್ನು ಇದಕ್ಕೆ ಹಾಕೊಳ್ಳೋಣ. ಇದು ಮತ್ತೆ ಕುದಿಯೋದಕ್ಕೆ ಶುರುವಾಯಿತು. ಇದನ್ನು ಒಂದು 5 ನಿಮಿಷ ಹೀಗೆ ಸಣ್ಣ ಉರಿನಲ್ಲಿ ಕುದಿಯೋದಕ್ಕೆ ಬಿಡೋಣ. ನೀವು ಬೇಕಾದರೆ ಒಂದು ಮುಚ್ಚಳನ ಇದರ ಮೇಲೆ ಮುಚ್ಚಬಹುದು. ಆಗಾಗ ನೀವು ಒಂದು ಸೌಟನಿಂದ ಕೈ ಆಡಿಸ್ತೀರಿ, ಇಲ್ದಿದ್ರೆ ತಳ ಸಿಯೋ ಚಾನ್ಸ್ ಇರುತ್ತೆ. ಇದ್ರ ಮೇಲೆ 1 ಚಮಚ ದೇಸಿ ತುಪ್ಪ ಹಾಕೋಣ. ಇದರಿಂದ ನಾವು ಮಾಡಿರೋ ಈ ಓಟ್ಸ್ ಬಿಸಿಬೇಳೆ ಭಾತ್ ಘಮ್ ಅಂತ ಪರಿಮಳ ಬರುತ್ತೆ, ಸಖತ್ ಟೇಸ್ಟಿಯಾಗುತ್ತೆ. ನಮ್ಮ ಈ ಮಿಕ್ಸಡ್ ವೆಜಿಟೇಬಲ್ ಬಿಸಿಬೇಳೆ ಭಾತ್ ತಯಾರಾಯಿತು. ಇದನ್ನು ನಾವೊಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹಾಗೂ ನನಗೆ ತಿಳಿಸಿ ಹೇಗಿತ್ತು ಅಂತ. ಖಂಡಿತವಾಗ್ಲೂ ತಿಳಿಸ್ತೀರಾ ಅಲ್ವಾ. ನನ್ನ ಈ ದಿಲ್ ತಡ್ಕಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.